ಹಾಲೆಲೂಯಾ. ಯೇಸುವಿನ ಮಧುರವಾದ ನಾಮದಲ್ಲಿ ಭಾನುವಾರದ ಆರಾಧನೆ ಶುಭಾಶಯಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮಾರ್ಕ್ 5:38. ಅವರು ಆ ಸಭಾ ಮಂದಿರದ ಅಧಿಕಾರಿಯ ಮನೆಗೆ ಬಂದಾಗ, ಅವರಂದ್ರೆ ಯೇಸು ಸ್ವಾಮಿ ಯೇಸುವಿನ ಜೊತೆಗಿದ್ದ ಶಿಷ್ಯರು ಸಭಾಮಂದಿರ ಅಧಿಕಾರಿಯ ಮನೆಗೆ ಬಂದಾಗ ಆತನು ಗದ್ದಲವನ್ನು ಕೆಲವರು ಬಹಳವಾಗಿ ಅಳುವುದನ್ನು ಗೋಳಾಡುವುದನ್ನು ಕಂಡನು. ಯಾರು? ಯೇಸು ಸ್ವಾಮಿ. ಯೇಸು ಹೇಳ್ತಾರೆ ಮುಂದೆ 39ನೇ ವಾಕ್ಯದಲ್ಲಿ, ಆತನು ಒಳಕ್ಕೆ ಹೋಗಿ ನೀವು ಗದ್ದಲ ಮಾಡುವುದು ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಯೇಸುವನ್ನು ಹಾಸ್ಯ ಮಾಡಿದರು. ಹಾಲೆಲೂಯಾ. ಇವತ್ತಿನ ಮೆಸೇಜ್ ಇದೆ. ಪ್ರೈಸ್ ಗಾಡ್. ನೋಡಿ 38ನೇ ವಾಕ್ಯ ಹೇಳ್ತದೆ, ಅವರ ಸಭಾಮಂದಿರ ಅಧಿಕಾರಿಯ ಮನೆಗೆ ಬಂದಾಗ ಆತನಂದ್ರೆ ಯೇಸು ಸ್ವಾಮಿ ಗದ್ದಲವನ್ನು ಕೆಲವರು ಬಹಳವಾಗಿ ಗೋಳಾಡುವುದನ್ನು ಕಂಡನು. ಆತನು ಒಳಕ್ಕೆ ಹೋಗಿ ನೀವು ಗದ್ದಲ ಮಾಡುವುದು ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ, ನಿದ್ರೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಹಾಲೆಲೂಯಾ. ನೋಡಿ, ಸಭಾ ಮಂದಿರದ ಅಧಿಕಾರಿಯ ಮಗಳು ಮರಣಕರ ವ್ಯಾಧಿಗೆ ಬರುತ್ತಾಳೆ. ಹಾಲೆಲೂಯಾ. ಮರಣಕರ ವ್ಯಾಧಿಗೆ ಬಂದಾಗ ಆ ಸಭಾ ಮಂದಿರದ ಅಧಿಕಾರಿ ಯಾಯರನ್ನು ಬಂದು ಯೇಸುಸ್ವಾಮಿ ಬಳಿಯಲ್ಲಿ ಕೇಳ್ಕೊಳ್ತಾನೆ, ಯೇಸುವೇ, ನೀವು ನಮ್ಮ ಮನೆಗೆ ಬಂದು ನನ್ನ ಮಗಳ ಮೇಲೆ ಕೈ ಹಿಡಿದಾದ್ರೆ ನನ್ನ ಮಗಳು ಬದುಕಿಕೊಳ್ತಾಳೆ. ನನ್ನ ಮಗಳು ಪ್ಲೀಸ್ ದಯವಿಟ್ಟು ನೀವು ನಮ್ಮ ಮನೆಗೆ ಬರಬೇಕಂತ ಇನ್ವೈಟ್ ಮಾಡ್ತಾನೆ, ಕರೀತಾನೆ. ಕರೆದಾಗ ಯೇಸು ಸ್ವಾಮಿ ಆ ಸಭಾ ಮಂದಿರ ಅಧಿಕಾರಿ ಜೊತೆಗೆ ಯಾಯರನ ಜೊತೆಯಲ್ಲಿ ಅವನ ಮನೆಗೆ ಬರಲಿಕ್ಕೆ ಆರಂಭ ಮಾಡ್ತಾ ನಡ್ಕೊಂಡು ಬರುವಂಥ ಟೈಮಲ್ಲಿ ಮಿಡ್ಲಲ್ಲಿ 12 ವರ್ಷದ ರಕ್ತ ಕುಸುಮ ಸೀರೋಗಿ ಬಂದು ಆ ಯೇಸುವಿನ ಉಡುಪನ್ನು ಮುಟ್ಟಿ ಸೌಖ್ಯ ಹೊಂದುವಂಥ ಆ ಸಂದರ್ಭವನ್ನು ನಾವು ನೋಡ್ಬೋದು. ಯಾವಾಗ 12 ವರ್ಷದ ಸ್ತ್ರೀ ಯೇಸುವಿನ ಸಮಾಚಾರ ಕೇಳಿದಾಗ ಆ ಯೇಸುವಿನ ಉಡುಪನ್ನು ಮುಟ್ಟಿದ್ರೆ ಸಾಕು ನಾನು ನೆಟ್ಟಗಾಗ್ತೇನೆ ಎಂಬುದಾಗಿ ಸಾಕ್ಷಿ ಕೇಳ್ತಾಳೋ, ಅವಳು ಇರುವಂಥ ಸ್ಥಳದಿಂದ ಅವಳು ಯೇಸು ಬಳಿಗೆ ಬರ್ತಾಳೆ. ಅಳಿಯುವಂಥ ಸ್ಥಳದಿಂದ ನೋಡಿ, ಅವಳು ಇರುವಂಥ ಸ್ಥಳ ಎಷ್ಟೋ ದೂರ ಇದೆ. 12 ವರ್ಷದಿಂದ ಬ್ಲೀಡಿಂಗ್ ಆಗಿದ್ದಾಳೆ. 12 ವರ್ಷದಿಂದ ರಕ್ತ ಹರಿತದೆ. ಇವತ್ತು 1 ವಾರ 1 ತಿಂಗಳು ಬ್ಲೀಡ್ ಸ್ತ್ರೀಯರ ಪರಿಸ್ಥಿತಿ ಅವರಿಗೆ ಗೊತ್ತುಂಟು. 12 ವರ್ಷದಿಂದ ಬ್ಲೀಡಿಂಗ್ ಆಗಿದೆ ಅಂದರೆ ಅವಳು ಎಷ್ಟು ವೇದನೆ ನೋವನ್ನು ಅನುಭವಿಸಿರ್ಬೋದು, ನಡಿಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ. ಆದರೆ ಯಾವಾಗ ಯೇಸುವಿನ ಸಾಕ್ಷಿಯನ್ನು ಕೇಳ್ತಾಳೋ ಅವಳಿಗೆ ಒಂದು ನಂಬಿಕೆ ಬರ್ತದೆ. ಆ ಯೇಸುವಿನ ಉಡುಪನ್ನು ನಾನು ಹೋಗಿ ಮುಟ್ಟಿದರೆ ಸಾಕು, ನಾನು ಗುಣವಂತೇನೆ, ನೆಟ್ಟಗಾಗ್ತೇನೆ ಅಂತ ಸಾಕ್ಷಿ ಕೇಳಿದಾಗ ಆಕೆ ಇರುವ ಜಾಗದಿಂದ ಯೇಸು ಇರುವ ಸ್ಥಳಕ್ಕೆ ಬರ್ತಾಳೆ. ಆಮೇಲೆ ನಾನು ಹೇಳ್ತೇನೆ, ಅಲ್ಲಿರುವಂಥ ಸ್ಥಳದಿಂದ ಯೇಸಿರುವಂಥ ಜಾಗಕ್ಕೆ ಅವಳನ್ನು ನಡೆಸಿದಂಥ ಕಾರ್ಯ ಯಾವುದಂದ್ರೆ ಆ ಯೇಸುವಿನ ಮೇಲಿಟ್ಟಂಥ ನಂಬಿಕೆ. ಆ ಯೇಸು ಮೇಲಿಟ್ಟಂಥ ಒಬ್ಬ ವ್ಯಕ್ತಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟಾಗ ಅವನು ಎಷ್ಟು ವೀಕ್ನೆಸ್ ಆಗಿದ್ರು, ಅವನು ಎಷ್ಟು ಬಲನಾಗಿದ್ರು, ಅವನೆಷ್ಟು ರೋಗಿಯಾಗಿದ್ರು, ಅವನೆಷ್ಟು ಕಷ್ಟದಲ್ಲಿದ್ರು, ಅವನೆಷ್ಟು ಸಾಲದಲ್ಲಿದ್ರು, ಅವನೆಷ್ಟು ಸಮಸ್ಯೆಲಿದ್ರು ಕೂಡ ಆ ದೇವರ ಮೇಲಿಟ್ಟ ನಂಬಿಕೆ ಅವನನ್ನು ಎಲ್ಲ ವಿಷಯದಲ್ಲೂ ನಡೆಸ್ಕೊಂಡು ಬರುತ್ತೆ. ಹಾಲೆಲೂಯಾ. ಆ ಯೇಸುವಿನ ನಂಬಿಕೆ ಇಡುವಾಗಲೇ ನೀನು ಇರುವಂತ ಪರಿಸ್ಥಿತಿಯಲ್ಲಿ ಬಿದ್ದಿರೆಂಬುದಾಗಿ ಆ ನಂಬಿಕೆ ನಿನ್ನ ಬಿಡಲ್ಲ. ನಿನ್ನ ನಂಬಿಕೆ ದೇವರ ಮೇಲೆ ನಂಬಿಕೆ ನೀ ಇಟ್ಟಾಗ ನೀನು ಯಾವ ಪರಿಸ್ಥಿತಿ ಇದ್ರೂ ಕೂಡ ಆ ಪರಿಸ್ಥಿತಿಯಿಂದ ಆ ನಂಬಿಕೆ ಮೇಲೆತ್ತುವಂತ ನಂಬಿಕೆ. ಹಾಲೆಲೂಯಾ. ನಿನ್ನ ಸಮಸ್ಯೆ ಏನೇ ಆಗಿರ್ಬೋದು, ಆ ಸಮಸ್ಯೆಯಿಂದ ನಿನ್ನ ಹೊರತರುವಂತ ನಂಬಿಕೆ ದೇವರ ಮೇಲೆ ನಂಬಿಕೆ ಆಗಿದೆ. ಆತನನ್ನು ನಂಬುವವನು ಆಶಾಭಂಗ ಹೊಂದುವುದಿಲ್ಲ ಅಂತ ವಾಕ್ಯ ಹೇಳುತ್ತೆ. ಇಲ್ಲಿ ಹಾಗೆ ಕೈ ಇಟ್ಕೊಂಡು ರೋಮ 11 ವಾಕ್ಯಕ್ಕೆ ಬನ್ನಿ. ರೋಮ 11 ವಾಕ್ಯಕ್ಕೆ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಎಸ್, ವಾಕ್ಯ ಹೇಳ್ತದೆ. ಈ ವಾಕ್ಯವನ್ನು ಕೇಳೋ ಪ್ರಿಯ ಮಕ್ಕಳೇ, ನೀವು ಯಾರೇ ಆಗಲಿ ಆ ಯೇಸುವಿನ ಮೇಲೆ ನಂಬಿಕೆ ಇಡುವಂತ ನೀವುಗಳು ನಿಮ್ಮ ಜೀವಿತದಲ್ಲಿ ಆಶಾಭಂಗ ಹೊಂದುವುದಕ್ಕೆ ದೇವರು ಬಿಡುವುದೇ ಇಲ್ಲ. ಅವಮಾನ ಹೊಂದಿಕೆ ದೇವರು ಬಿಡಲ್ಲ, ನಾಚಿಕೆ ಹೊಂದಿಕೆ ಬಿಡಲ್ಲ, ನೀವು ಬಂಜೆಯಾಗಿರ್ಲಿಕ್ಕೆ ದೇವರು ಬಿಡಲ್ಲ, ನೀವು ಶಾಪದಲ್ಲಿ ಇರ್ಲಿಕ್ಕೆ ಬಿಡಲ್ಲ, ನೀವು ದರಿದ್ರತಲ್ಲಿ ಇರ್ಲಿಕ್ಕೆ ದೇವರು ಬಿಡಲ್ಲ. ಆತನ ಮೇಲೆ ನಂಬಿಕೆ ಇಡುವಾಗಲೇ ಆ ನಂಬಿಕೆ ನಿಮ್ಮನ್ನ ಎಂಥ ಪರಿಸ್ಥಿತಿ ಇದ್ರೂ ಕೂಡ ನಿಮ್ಮನ್ನ ಹಾಗೇ ಮೇಲೆ ಕರ್ಕೊಂಡು ನಿಮ್ಮನ್ನ ಉನ್ನತದಲ್ಲಿ ನಿಲ್ಲಿಸಲಿಕ್ಕೆ ಶಕ್ತವಾಗಿದೆ. ಹಾಲೆಲೂಯಾ. ನಿಮ್ಮ ಪರಿಸ್ಥಿತಿಗಳು ಏನೇ ಇರಲಿ, ಡಾಕ್ಟರ್ ರಿಪೋರ್ಟ್ಗಳು ಏನೇ ಇರಲಿ,
ಡಾಕ್ಟ್ರು ಯಾವುದೇ ರಿಪೋರ್ಟ್ ಹೇಳಿ, ನಿಮ್ಮ ಬಾಡಿ ಕಂಡೀಷನ್ ಏನೇ ಇರಲಿ, ನಿಮ್ಮ ಜೀವಿತದ ಪರಿಸ್ಥಿತಿ ಏನೇ ಆಗಿರಲಿ, ಅದು ನಿನ್ನ ಗಂಡನ ಪರಿಸ್ಥಿತಿ, ಹೆಂಡತಿಯ ಪರಿಸ್ಥಿತಿ, ನಿನ್ನ ಮನೆಯ ಪರಿಸ್ಥಿತಿ, ನಿನ್ನ ಮಕ್ಕಳ ಪರಿಸ್ಥಿತಿ, ನಿನ್ನ ಭವಿಷ್ಯ ಅದು ಏನೇ ಆಗಿರಲಿ, ದೇವರು ನಿನ್ನನ್ನು ಆತನ ಮೇಲೆ ನಂಬಿಕೆ ಇಡುವಾಗಲೇ ತನ್ನ ಕರದಿಂದ ನಿನ್ನ ಮೇಲೆ ಹಾಗೇ ತಕೊಂಡು ಬರಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆತನ ಮೇಲೆ ನಂಬಿಕೆ ಇಡುವಾಗಲೇ ಆಕೆ ಇರುವಂತ ಅವಳು ಬೌಂಡ್ರಿ ಒಳಗಡೆ ಇರ್ತಾಳೆ. ಯಾವ ಬೌಂಡ್ರಿ? ಆಚಾರ ವಿಚಾರ ನೇಮನಿಷ್ಠಗಳ ಬೌಂಡ್ರಿ. ಆವತ್ತಿನ ದಿನದಲ್ಲಿ ಮುಟ್ಟಾದವರು ಯಾವುದೇ ಕಾರಣಕ್ಕೂ ಒಂದು ಫಂಕ್ಷನ್ ಅಲ್ಲಿ ಬಂದು ಅಟೆಂಡ್ ಮಾಡಿಸ್ತಿಲ್ಲ. ಆ ಯೇಸುವಂತ ಗುಂಪಿನಲ್ಲಿ ಬಂದು ಯೇಸುವನ್ನು ಮುಟ್ಟುವಷ್ಟಿಲ್ಲ. ಅವರು ಯಾವುದೇ ಗುಂಪಿನಲ್ಲಿ ಬರೆಸ್ತಿಲ್ಲ, ಯಾವುದೇ ಕಾರ್ಯಕ್ರಮಕ್ಕೆ ಬರೆಸ್ತಿಲ್ಲ, ಯಾವುದೇ ಫಂಕ್ಷನ್ಗೆ ಬರೆಸ್ತಿಲ್ಲ, ಮನೆ ಬಿಟ್ಟು ಹೊರಗಡೆ ಬರುವಷ್ಟೇ ಇಲ್ಲ. ಆದರೆ ಆ ಯೇಸು ಸಾಕ್ಷಿ ಕೇಳಿದಾಗ ನಂಬಿಕೆ ಇಟ್ಟಂತ ಅವಳು ಆತನ ಉಡುಪನ್ನು ಮುಟ್ಟಿದ್ರೆ ಸಾಕು ನೆಟ್ಟಗಾಗ್ತಂತೇಳಿ ಆ ಸ್ಥಳವನ್ನು, ಆ ಬೌಂಡ್ರಿಯನ್ನು, ಸರ್ಕಲನ್ನು, ಆಚಾರ ವಿಚಾರ ಬಿಟ್ಟು ಆಕೆ ದಾಟಿ ಹೊರ ಬರ್ತಾಳೆ. ಹಲ್ಲೆಲೂಯ. ದಾಟಿ ಹೊರ ಬರ್ತಾಳೆ, ಯೇಸುವಿನ ಬಳಿಗೆ ಬರ್ತಾಳೆ. ಹೇಗೆ ಬಂದು? ನಡ್ಕೊಂಡೇ ಬರ್ತಾಳೆ. ಹೇಗೆ? ಆತನ ಇಟ್ಟಂತ ನಂಬಿಕೆ ಅವಳನ್ನ ದೇವರ ಕಡೆಗೆ ಹಾಗೆ ಬಲಪಡಿಸಿ ನಡೆಸ್ಕೊಂಡು ಬರ್ತಾ ಇದೆ. ಆಮೇಲೆ ಹೇಳಿ, ನಾನು ಹೇಳ್ತೇನೆ, ನೀವು ಎಂಥ ವೀಕ್ನೆಸ್ ಆಗಿದ್ರು, ಎಂಥ ರೋಗದಲ್ಲಿದ್ರು, ಎಂಥ ಪರಿಸ್ಥಿತಿ ಇದ್ರು ಕೂಡ ಆತನನ್ನ ನಂಬುವಾಗಲೇ ಅಂತ ಸಮಸ್ಯೆಲಿರುವಂತ ನಿಮ್ಮನ್ನ ದೇವರ ಕರ, ನಂಬಿಕೆ ಹಾಗೆ ಕ್ರಿಸ್ತನ ಕಡೆಗೆ ನಿಮ್ಮನ್ನು ನಡೆಸುವಂಥದ್ದಾಗಿರುತ್ತೆ. ಆಮೇಲೆ ಆ ಕ್ರಿಸ್ತನ ಕಡೆಗೆ ನಡೆಸಿದ ಮೇಲೆ ನೀವು ಇರುವಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ನೀನು ಯಾವ ಪರಿಸ್ಥಿತಿಯಲ್ಲಿ ಇರು, ನೀ ಎಷ್ಟೇ ಸಾಲದಲ್ಲಿರು, ಯಾವುದೇ ಸಮಸ್ಯೆಲಿರು, ಎಂಥ ರೋಗದಲ್ಲಿರು, ಎಂಥ ಡಾಕ್ಟರ್ ರಿಪೋರ್ಟ್ ಒಳಗಡೆ ನೀನಿರು, ಆದರೆ ನನ್ನ ದೇವರು ನಿನ್ನ ಆ ರಿಪೋರ್ಟಿಂದ ಹೊರಗಡೆ ತರ್ತಾನೆ, ನಿನ್ನ ಸಮಸ್ಯೆಯಿಂದ ಹೊರಗಡೆ ತರ್ತಾನೆ, ನಿನ್ನ ಪರಿಸ್ಥಿತಿಯಿಂದ ಹೊರಗಡೆ ತರ್ತಾನೆ, ನಿನ್ನ ಸಾಲದ ಬಂದ ಹೊರಗಡೆ ತರ್ತಾನೆ, ಆ ಮರಣಕರ ವ್ಯಾಧಿಯಿಂದ ಹೊರಗಡೆ ತರ್ತಾನೆ. ಆ ಸೂಸೈಡ್ ಸ್ಪಿರಿಟ್ ಇಂದ ದೇವರಿಗೆ ಬಿಡುಗಡೆ ಕೊಡ್ತಾರೆ. ಇದು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಜೀವನ ಮಾಡ್ಲಿಕ್ಕಾಗ. ಯಾಕೆಂದ್ರೆ ಕಷ್ಟ. ಪ್ರೈಸ್ ಗಾಡ್. ಆಗ ಆತನ ಮೇಲೆ ನಂಬಿಕೆ ಇಡುವಾಗಲೇ ಆ ನಂಬಿಕೆ ನಿಮ್ಮನ್ನು, ಆತನ ನಂಬೋರು ಎಂಥ ಪರಿಸ್ಥಿತಿ ಕೂಡ ಆ ನಂಬಿಗಸ್ತನಾದ ದೇವರು ತನ್ನ ಕರ ಹಿಡಿದು ನಮ್ಮನ್ನು ನಡೆಸ್ಕೊಂಡು ತನ್ನ ಮಾರ್ಗದಲ್ಲಿ ನಡೆಸುವನಾಗಿರ್ತಾನೆ. ನಮ್ಮನ್ನ ಆತ ಇಬ್ರಿ 13:5 ಹೇಳ್ತದೆ. ಒಂದು ಇಬ್ರಿ 13:5. ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ, ನಿಮಗಿರುವಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ದೇವರು ಹೇಳ್ತಾರೆ, ನಾನು ನಿನ್ನ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ, ನಾನು ಎಂದಿಗೂ ನಿನ್ನ ತೊರೆಯುವುದಿಲ್ಲ. ನೋಡಿ, ದೇವರು ಹೇಳ್ತಾರೆ, ಆತ ನಂಬಿದವನ ದೇವರು ಕೈ ಬಿಡುವುದಿಲ್ಲ, ಆತ ತೊರೆಯುವುದೇ ಇಲ್ಲ. ಯಾಕೆ? ಕರೆದಾತನು ನಂಬಿಗಸ್ತನು. ಕರೆದಾತನು 1 ತೆಸಲೋನಿಕ 5:24, 1 ತೆಸಲೋನಿಕ 5:24, 1 ತೆಸಲೋನಿಕ 5:24. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು, ಆತನು ತನ್ನ ಕಾರ್ಯವನ್ನು ಸಾಧಿಸ್ತಾನೆ. ಆಮೇಲೆ ಹೇಳಿ, ಯಾರ ವಿಷಯದಲ್ಲಿ? ಆತನನ್ನು ನಂಬಿ ಬಂದವರ ವಿಷಯದಲ್ಲಿ. ಆಮೇಲೆ ಹೇಳಿ, ಆತನನ್ನು ಯಾರು ನಂಬ್ತಾರೋ, ನಂಬಿ ಯಾರು ಆತನನ್ನು ಹಿಂಬಾಲಿಸ್ತಾರೋ, ನಂಬಿ ಯಾರು ಆತನ ಬಳಿಗೆ ಬರ್ತಾರೋ ಅವರ ವಿಷಯದಲ್ಲಿ ತನ್ನ ಕಾರ್ಯವನ್ನು ಮಾಡಿ ಮುಗಿಸ್ತಾನೆ. ಆಮೇಲೆ ನಂಬಿ ಅವರು ಇರುವಂತ ಜಾಗದಲ್ಲಿ ಇರುವವರಲ್ಲ. ನಾನು ನಂಬ್ತೇನೆ ಜೀಸಸ್ ಇಲ್ಲೇ ಬಂದ್ಬಿಡಿ ಅಲ್ಲ. ನೋಡಿ, ಆಕೆ ಆತನ ಉಡುಪನ್ನು ಮುಟ್ಟಿದ್ರೆ ಗುಣ ಆಗ್ತದೆ ಅಂತೇಳಿ ಇರುವ ಜಾಗದಲ್ಲಿ ಇರಲಿಲ್ಲ. ಯಾಕೆಂದ್ರೆ ಅವಳ ಸಮಸ್ಯೆ 12 ವರ್ಷ ಬ್ಲೀಡಿಂಗ್, 12 ವರ್ಷ ಬ್ಲೀಡಿಂಗ್ ಆಗಿದ್ದಾಳೆ, ವೀಕ್ನೆಸ್ ಆಗಿದ್ದಾಳೆ, ಬಳಲಿ ಹೋಗಿದ್ದಾಳೆ, ನಿರಾಶರಾಗಿದ್ದಾಳೆ. ಯಾಕೆ? ಎಷ್ಟು ಡಾಕ್ಟರ್ ಬಳಿಗೆ ಹೋದ್ರು, ಎಷ್ಟು ಹಣ ಕೊಟ್ಟರು ಕೂಡ ಅಭಿವೃದ್ಧಿ ಇಲ್ಲ, ಬಿಡುಗಡೆ ಇಲ್ಲ, ಸೌಖ್ಯ ಇಲ್ಲ, ಎಲ್ಲವನ್ನ ಕಳ್ಕೊಂಡಂತ ಪರಿಸ್ಥಿತಿ ಆಗಿದೆ. ಪ್ರೈಸ್ ಗಾಡ್. ನಿರಾಶರಾಗಿ ಹೋಗಿದ್ದಾಳೆ, ವ್ಯಾಧಿ ಹೆಚ್ಚಾಗ್ತಾನಿದೆ. ಅಂತ ಸಮಯದಲ್ಲೂ ಕೂಡ ಆ ಯೇಸುವಿನ ನಾಮದ ಮೇಲೆ, ಯೇಸುವಿನ ಮೇಲೆ ಅವಳ ಒಳಗಡೆ ನಂಬಿಕೆ ಚಿಗುರು ಹೊಡೆಯುತ್ತೆ. ಆಮೇಲೆ ಹೇಳಿ, ಇವತ್ತು ನಾನು ಹೇಳ್ತೇನೆ, ನೀವು ಯಾರನ್ನು ನಂಬಿದಿರಿ ಇಲ್ವೋ, ನೀವು ಈ ಲೋಕದಲ್ಲಿ ಯಾರನ್ನು ನಂಬುವಾಗ ನಿಮ್ಮಲ್ಲಿ ನಂಬಿಕೆ ಚಿಗುರು ಹೊಡೆಯುತ್ತೋ, ಆದರೆ ಸರ್ವಶಕ್ತನ ಯೇಸುವನ್ನು ನಂಬುವಾಗ ನಿಮ್ಮ ಒಳಗಡೆ ಅದು ಚಿಗುರು ಹೊಡೆಯುವಂಥ ನಂಬಿಕೆ ಆಗಿರುತ್ತೆ. ಆಮೇಲೆ ಅದು ಚಿಗುರು ಬರುವಾಗಲೇ ನಂಬುವಾಗ ಅದು ಬೆಳೆದು ಫಲ ಕೊಡುವಂಥ ಹೆಮ್ಮರವಾಗಿ ನಿಲ್ಲುತ್ತೆ. ಆಮೇಲೆ ಹೇಳಿ, ಸೊ ಆಕೆ ಬಂದು ಮುಟ್ಟುವಾಗಲೇ ಸೌಖ್ಯ ಹೊಂದಿಕೊಳ್ತಾಳೆ, ಬಿಡುಗಡೆ ಹೊಂದಿಕೊಳ್ತಾಳೆ. ಹಲ್ಲೆಲೂಯ. ಯಾವ ವಾಕ್ಯನ ಓದಿದ್ವಿ? ನಮ್ಮನ್ನು ಕರೆಯುವ ನಂಬಿಗಸ್ತನು ತನ್ನ ಕಾರ್ಯವನ್ನು ಮಾಡಿ ಮುಗಿಸ್ತಾನೆ. ನೋಡಿ, ಎಲ್ಲ ಬೌಂಡ್ರಿ ದಾಟಿ ಹೊರ ಬರ್ತಾಳೆ. ಯಾಕೆ? ಆತನ ಮೇಲೆ ನಂಬಿಕೆ ಇಟ್ಟು ಬರ್ತಾಳೆ, ಬಂದು ಉಡುಪನ್ನು ಮುಟ್ತಾಳೆ, ಸೌಖ್ಯವನ್ನು ಹೊಂದುತ್ತಾಳೆ. ಇವತ್ತು ನಾನು ಹೇಳ್ತೇನೆ ಪ್ರಿಯ ದೇವಜನವೇ, ಆತ ನೋಡಿ, ದೇವರ ವಾಕ್ಯ ಯಾಕೋಬ 4:8 ದೇವರು ಹೇಳ್ತಾರೆ, ಯಾಕೋಬ 4:8, ದೇವರ ಸಮೀಪಕ್ಕೆ ಬನ್ನಿರಿ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು, ಆಗ ಆತ ನಿಮ್ಮ ಸಮೀಪಕ್ಕೆ ಬರ್ತಾನೆ. ಪಡಿಗಣ 4:8, ದೇವರ ಬಳಿಗೆ ಸೇರಿರಿ, ಆಗ ಅವರು ನಿಮ್ಮ ಜೊತೆಗೆ ಸೇರ್ತಾರೆ. ಆಮೇಲೆ ಹೇಳಿ, ನೋಡಿ, ಅಲ್ಲಿ ದೇವರ ಜೊತೆಗೆ ಸೇರಿರಿ, ಆಗ ಆತ ನಿಮ್ಮ ಜೊತೆಗೆ ಸೇರ್ತಾನೆ. ಇಲ್ಲಿ ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರ್ತಾನೆ. ನೋಡಿ, ಆಕೆ ದೇವರ ಸಮೀಪಕ್ಕೆ ಬಂದು ಅವಳು ಹೇಳ್ಬೋದಾಯ್ತು, ನನ್ನ ಕೈಲಿ ನಡೀಲಿಕ್ಕಾಗಲ್ಲ, ಸೊಂಟ ನೋವು ಎಲ್ಲ ಆಗಲ್ಲ, ಪ್ಲೀಸ್ ಇಲ್ಲ.
ನಾನು ಹೇಳ್ತೇನೆ, ನೀ ಎಂಥ ಪರಿಸ್ಥಿತಿ ಇದ್ರು ನೀ ಆತನ ಮೇಲೆ ನಂಬಿಕೆ ಇಡುವಾಗಲೇ ನೀ ಎದ್ದು ನಡೆಯುವವನು, ಓಡುವವನಾಗಿರ್ತಿ, ನೀ ಜೀವಿಸುವವನಾಗಿರ್ತಿ. ಯಾಕೆ? ಆ ನಂಬಿಕೆ ನಿನ್ನ ಎಂಥ ಪರಿಸ್ಥಿತಿಯನ್ನು ಕಟ್ಟಿ ಎಬ್ಬಿಸಲಿಕ್ಕೆ ಶಕ್ತವಾದ ನಂಬಿಕೆ ಆಗಿರ್ತದೆ. ಯಾಕೆ? ಆ ನಂಬಿಕೆಯಲ್ಲಿ ಜೀವ ಇದೆ. ಆತನ ಮೇಲೆ ನಂಬಿಕೆ ಇಡುವವನು ಜೀವವನ್ನು ಹೊಂದಿದವನಾಗಿರ್ತಾನೆ, ಅವನಲ್ಲಿ ದೇವರ ಬಲವನ್ನು ಹೊಂದಿದವನಾಗಿರ್ತಾನೆ. ಆಮೇಲೆ ಜಸ್ಟ್ ನಿನ್ನಲ್ಲಿ ನಿರೀಕ್ಷೆ ಇರುವಾಗಲೇ ನಿನ್ನ ಮೇಲೆ ಒಂದು ಹೊಸ ಬಲ ಇಳಿದು ಬರುತ್ತೆ. ಆಮೇಲೆ ಹೇಳಿ, ಆತನ ಮೇಲೆ ನಂಬಿಕೆ ಇಡುವಾಗ, ಆತನ ಮೇಲೆ ಭರವಸೆಯಿಡುವಾಗ, ಆತ ನಿರೀಕ್ಷಿಸಿಕೊಂಡಿರುವಾಗ ದೇವರ ಹೊಸ ಬಲ ನಿಮ್ಮನ್ನು ಆವರಿಸಿಕೊಳ್ಳುತ್ತೆ. ಯೆಶಾಯ 40ರಲ್ಲಿ 29, 30, 31. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ನೋಡಿ, ಯುವಕರೆಲ್ಲ ಬಳಲಿ ಹೋಗ್ತಾರೆ, ಮುಗ್ಗರಿಸ್ತಾರಂತೆ. ಯಾರು? ಯುವಕರುಗಳೆಲ್ಲ. ಆದರೆ ಯೆಹೋವನನ್ನು ನಿರೀಕ್ಷಿಸುವವರು, ನಾನು ಹೇಳ್ತೇನೆ, ಯೆಹೋವನ ಮೇಲೆ ಯಾರು ನಿರೀಕ್ಷಿಸಿಕೊಂಡಿರ್ತಾರೋ, ಯಾರು ನಂಬಿರ್ತಾರೋ, ಯಾರು ಭರವಸೆ ಉಳ್ಳವರಾಗಿರ್ತಾರೋ ಹೊಸ ಬಲವನ್ನು ಅವರು ಹೊಸ ಬಲವನ್ನು ಹೊಂದುತ್ತಾರೆ. ಆಮೇಲೆ ಹೇಳಿ, ಆ ದೇವರ ಮೇಲೆ ಒಂದು ನಿರೀಕ್ಷೆ ನಿನಗೆ ಹುಟ್ಟುವಾಗಲೇ ನಿನ್ನ ಮೇಲೆ ದೇವರ ಹೊಸ ಬಲ ಆವರಿಸಿಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ? ಈ ಹೊಸ ಬಲವೇ ನಿನ್ನನ್ನ ನೀ ಇರುವಂತ ಪರಿಸ್ಥಿತಿಯಿಂದ ದೇವರ ಕಡೆಗೆ ನಡೆಸ್ಕೊಂಡು ಬರ್ತದೆ. ನೀ ಎಷ್ಟೇ ವೀಕ್ ಆಗಿರು, ನೀ ಎಷ್ಟೇ ಟೆನ್ಷನ್ ಇರು, ನೀನು ಡಾಕ್ಟರ್ ರಿಪೋರ್ಟಲ್ಲಿ ನೀನು ಒಳಗಡೆ ತೂರ್ಕೊಂಡಿರು, ಪ್ರೈಸ್ ಗಾಡ್, ಆತನ ಮೇಲೆ ನಂಬಿಕೆ ಇಡುವಾಗಲೇ ಆ ಡಾಕ್ಟರ್ ರಿಪೋರ್ಟಿಂದ ಹೊರಗಡೆ ಹೇಳ್ಕೊಂಡು ಬರ್ತದೆ ಆ ನಂಬಿಕೆ. ಆಮೇಲೆ ಹೇಳಿ, ಸೊ ನಂಬುವಾಗ, ನಿರೀಕ್ಷಿಸುವಾಗ, ಭರವಸೆಯಿಡುವಾಗ ಆ ದೇವರ ಹೊಸ ಬಲ ನನ್ನ ಮೇಲೆ ಇಳಿಯುವಾಗ ನಾನಿರುವಂಥ ಜಾಗಕ್ಕೆ ಏಸು ಅಲ್ಲ, ಏಸು ಇರುವಂಥ ಜಾಗಕ್ಕೆ ನಾನು. ದೇವರ ಕೇಳ್ತಾರೆ, ಮೊದಲು ದೇವರ ಬಳಿಗೆ ಬನ್ನಿರಿ, ಆಗ ಆತ ನಿಮ್ಮ ಬಳಿಗೆ ಬರ್ತಾನೆ. ನಾವು ದೇವರ ಬಳಿಗೆ ಬಂದಾಗಲೇ ಆತ ನಮ್ಮ ಬಳಿಗೆ ಬಂದಾಗ ನಿನ್ನ ಲೈಫಲ್ಲಿ ಆರಂಭ. ಯಾವ್ಯಾವ ವಿಷಯದಲ್ಲಿ ನೀವು ಏನೇನು ಆಗ್ಬೇಕಾಗಿದೆಯೋ ಅದನ್ನ ದೇವರು ಮಾಡಿ ಮುಗಿಸ್ತಾರೆ, ಮಾಡಿ ತೀರಿಸ್ತಾರೆ. ಯಾವುದೇ ವ್ಯಕ್ತಿ ಮಾಡಬೇಕಾಗಿಲ್ಲ. ನಾನು ಹೇಳ್ತಾನೆ, ಯಾವುದೇ ವ್ಯಕ್ತಿನಿಗೆ ಸಹಾಯ ಮಾಡದೆ ಬೇಡ, ನನ್ನ ದೇವರ ಧರ್ಮದ ಬಲಿ ನಿನ್ನ ಕಡೆಗೆ ದೇವರು ಚಾಚ್ತಾರೆ. ಯೆಶಾಯ 41:10, ಯೆಶಾಯ 41:10. ದೇವರ ಧರ್ಮದ ಬಲಗೆ ನಿನ್ನ ಕಡೆಗೆ ಚಾಚಲ್ಪಡುತ್ತೆ. ಯಾವುದೇ ವ್ಯಕ್ತಿಯ ಕರ ಅಲ್ಲ, ದೇವರ ಕರ ನಿನ್ನ ಬಳಿಗೆ ಚಾಚಲ್ಪಡುತ್ತೆ. ಎಸ್, ಯೆಶಾಯ 41:10 ಓದಿ. ನಾನೇ ನಿನ್ನೊಂದಿಗಿದ್ದೇನೆ, ದೇವರು ಹೇಳ್ತಾರೆ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಾನು ನಿನ್ನ ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ಹೌದು ನಿನಗೆ ಸಹಾಯ ಕೊಡ್ತೇನೆ, ನನ್ನ ಧರ್ಮದ ಬಲಗೈಯನ್ನು, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಮೇಲೆ ಹೇಳಿ, ದೇವರು ಸಹಾಯ ಮಾಡ್ತಾರಂತೆ, ತನ್ನ ಧರ್ಮದ ಬಲಗೈನ ನನಗೆ ಆಧಾರವಾಗಿರ್ತ. ಆಮೇಲೆ ಹೇಳ್ರಿ, ಆತನ ಹೇಳಿ, ಆತನ ಸಹಾಯ ನನಗೆ ಸಾಕು. ಹೇಳಿ, ಆತನ ಸಹಾಯ ನನಗೆ ಸಾಕು. ಯಾವುದೇ ವ್ಯಕ್ತಿಯ ಸಹಾಯ ಅಲ್ಲ, ನನ್ನ ಯೇಸುವಿನ ಸಹಾಯ ನನಗೆ ಸಾಕು. ಯಾವುದೇ ವ್ಯಕ್ತಿಯ ಕರ ಅಲ್ಲ, ಆತನ ಧರ್ಮದ ಬಲಗೈ ನನ್ನ ಕಡೆಗೆ ಆಧಾರವಾಗಿರುವುದೇ ಸಾಕು. ಆಮೇಲೆ ಹೇಳಿ, ಹಲ್ಲೆಲೂಯಾ. ವ್ಯಕ್ತಿ ಕರ ಇವತ್ತು ಹೀಗಿರುತ್ತೆ, ನಾಳೆ ವಾಪಸ್ ಎಳ್ಕೊಳ್ಳುತ್ತೆ. ವ್ಯಕ್ತಿ ಕರ ಇವತ್ತು ಕೊಟ್ಟರೆ ನಾಳೆ ಕೊಟ್ಟು ನೀವು ವಾಪಸ್ ಕೊಡು ಹೇಳುತ್ತೆ. ಹಲ್ಲೆಲೂಯಾ. ವ್ಯಕ್ತಿಯ ಕರ ಇವತ್ತು ಕೊಡುತ್ತೆ, ನಾಳೆ ಹಿಂದಕ್ಕೆ ಇಲ್ಲ, ಏನಿಲ್ಲ ಅಂತದೆ. ಆದರೆ ದೇವರ ಧರ್ಮದ ಬಲಗೈ, ಮೋಟುಗೈ ಅಲ್ಲ, ಯಾವಾಗಲೂ ತನ್ನನ್ನು ಪ್ರೀತಿಸುವ ಮಕ್ಕಳ ಕಡೆಗೆ, ನಂಬುವ ಮಕ್ಕಳ ಕಡೆಗೆ ಈ ಕರ ಆಧಾರವಾಗಿ 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 ಮುಪ್ಪಿನ ತನಕ ಆಧಾರವಾಗಿರ್ತದೆ. ಯೆಶಾಯ 46:3, ಯೆಶಾಯ 46:3. ಎಲ್ಲಿವರೆಗೆ ಅದು ಕರ ಆಧಾರವಾಗಿರುತ್ತಂದ್ರೆ ಮುಪ್ಪಿನ ತನಕ ಆಧಾರವಾಗಿರ್ತದೆ ಆತನ ಕರ, ಆತನ ದೇವರು. ಎಸ್, ಯೆಶಾಯ 46:3 ಮತ್ತು 4. ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನ ಶೇಷವೇ, ನನ್ನ ಮಾತಿಗೆ ಕಿವಿಗೊಡಿರಿ, ನಿಮ್ಮನ್ನು ಗರ್ಭದಿಂದ ಹೊರತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ಆಮೇಲೆ ಹೇಳಿ, ಎಲ್ಲಿವರೆಗೆ ಆಧಾರ ದೇವರು? ಆತನ ಧರ್ಮದ ಬಲಗೆ ನಮ್ಮ ಮುಪ್ಪಿನ ತನಕ ಆಧಾರವಾಗಿರುತ್ತೆ. ಹಲ್ಲೆಲೂಯಾ. ಕೊನೆ ಉಸಿರಿನ ಗಳಿಗೆವರೆಗೂ ಆತ ನಮಗೆ ಆಧಾರವಾಗಿರ್ತಾರೆ. ಯಾವುದೇ ವ್ಯಕ್ತಿ ಇವತ್ತೀಗೆ ನಾಳೆ ಹೀಗೆ, ಪ್ರೈಸ್ ಗಾಡ್, ಇವತ್ತೀಗೆ ನಾಳೆ ಇಲ್ಲ ಹೀಗೆ, ಪ್ರೈಸ್ ಗಾಡ್. ಆದರೆ ದೇವರ ಕರ ಆಗಲ್ಲ. ದೇವರ ಕರ ಯಾವಾಗಲೂ ತನ್ನ ಪ್ರೀತಿಸುವ ಮಕ್ಕಳ ಕಡೆಗೆ ಹೀಗೆ ಚಾಚಿರ್ತದೆ. ಆಮೇಲೆ ನಾವಿವತ್ತು ಆತನ ಕರವನ್ನೇ ನೋಡಿ. ಅಲ್ಲಿ ಮುಂದೆ ವಾಕ್ಯ ಹೇಳ್ತಾ ಇದೆ, ಓದಿ. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು, ನಾನೇ ಉಂಟು ಮಾಡಿದೆನು, ನಾನೇ ಹೊರ್ತೇನೆ, ಹೌದು ನಿಮ್ಮನ್ನು
ಸಹಿಸಿ ನಿರ್ವಹಿಸುವೆನು. ಹೊತ್ತು ಸಹಿಸಿ ನಿರ್ವಹಿಸುವನು. ಎಲ್ಲಿವರೆಗೆ? ಕೊನೆಯವರೆಗೂ. ಹಲ್ಲೆಲೂಯ. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನ ಕೊನೆವರೆಗೂ ಯಾರು ನೋಡ್ಕೊಳ್ತಾರೆ? ಇವತ್ತು ನಾವು ನೋಡಿದರೆ ಎಷ್ಟೋ ತಂದೆ ತಾಯಿಗಳನ್ನ ಮಕ್ಕಳು ಅನಾಥಾಶ್ರಮದಲ್ಲಿ ಬಿಟ್ಟಿದ್ದಾರೆ. ಎಲ್ಲ ಒಳ್ಳೊಳ್ಳೆ ಸಂಬಳದಲ್ಲಿ ಇರ್ತಾರೆ, ಒಳ್ಳೆ ಅನುಕೂಲವಾಗಿರ್ತಾರೆ. ಆದರೆ ಅವರ ತಂದೆ ತಾಯಿಗಳನ್ನ ಆಶ್ರಮದಲ್ಲಿ ಬಿಟ್ಟಿರ್ತಾರೆ. ಅದು ಅವರಿಗೆ ಆಶೀರ್ವಾದ ಅಲ್ಲ. ಯಾವ ತಂದೆ ತಾಯಿಗಳ ಮಕ್ಕಳುಗಳು ಕೊನೆವರೆಗೂ ಚೆನ್ನಾಗಿ ನೋಡ್ಕೊಳ್ತಾರೋ ಅವರಿಗೆ ದೀರ್ಘಾಯಸ್ಸು, ಅವರಿಗೆ ಈ ಲೋಕದ ಮೇಲೆ ಆಶೀರ್ವಾದ, ಅಭಿವೃದ್ಧಿ, ಉನ್ನತಿ. ತಂದೆ ತಾಯಿಗಳನ್ನ ಮಕ್ಕಳಿದ್ದಾಗಲೂ ಆಶ್ರಮಕ್ಕೆ ಬಿಡುವಂಥ ಅದಕ್ಕಿಂತ ಶಾಪ ಬೇರೆ ಯಾವುದಿಲ್ಲ. ಹಲ್ಲೆಲೂಯ. ತಂದೆ ತಾಯಿಗಳನ್ನ ಯಾವುದೇ ಕಾರಣಕ್ಕೂ ದೇವರ ಮಕ್ಕಳುಗಳು ಜೀವಂತವಾಗಿದ್ದರೆ ಅವ್ರನ್ನ ಆಶ್ರಮದಲ್ಲಿ ಬಿಡಬಾರ್ದು. ನಿನ್ನ ಕೈಲಿ ಆಗುವಷ್ಟು ಮಟ್ಟಿಗೂ ಅವ್ರನ್ನ ನೀನು ಒಳ್ಳೆ ರೀತಿಯಲ್ಲಿ ನೋಡಬೇಕು. ಇವತ್ತು ಅದಕ್ಕೆ ನನ್ನ ತಂದೆ ನನ್ನ ಜೊತೆ ಇಟ್ಕೊಂಡಿದ್ದೇನೆ. ಹಲ್ಲೆಲೂಯ. ನನ್ನ ತಾಯಿ ತೀರೋದು ನಾನು ಹೇಳಿದೆ, ಮನೆ ಕಟ್ಟಿದಾಗ ಹೇಳಿದೆ ಬಂದ್ಬಿಡಿ ನಾನು ನೋಡ್ಕೊಳ್ತೀನಿ ಹೇಳಿದೆ. ಇವತ್ತಲ್ಲ ಯಾವತ್ತೂ ಹೇಳಿದೆ, ಆದರೆ ಅವ್ರು ಬರಲಿಲ್ಲ. ಆದರೆ ನನ್ನ ತಾಯಿ ತೀರಿ ಹೋದು. ತಾಯಿ ತೀರೋದ ಮೇಲೆ ತಂದೆ ಈಗ ನನ್ನ ಆಸರಿಸ್ಕೊಂಡು ಬಂತು. ಅವ್ರು ಹೇಳ್ತಾರೆ ಈಗ ಯಾರು ಬನ್ನಿ ಅಂತೇಳಿ ನಾನು ಹೇಳ್ತಾರೆ. ಅವ್ರು ಹೇಳ್ತಾರೆ ಇಲ್ಲ, ನನ್ನ ಮಗನ ಮನೆ ಬಿಟ್ಟು ನಾನು ಬರೋದಿಲ್ಲ. ನಾನು ಅಲ್ಲಿ ಸಾಯುವವರೆಗೂ ನಾನು ಬರೋಲ್ಲ, ಸತ್ರು ಅಲ್ಲೇ ಸಾಯ್ತೇನೆ. ಯಾಕೆಂದರೆ ಇವತ್ತು ದೇವರು ನಂಬಿರುವಂಥ ನನ್ನ ಪ್ರೀತಿ ಏನೆಂಬುದಾಗಿ ಅವರಿಗೆ ಗೊತ್ತಾಗಿದೆ. ನನ್ನ ಪ್ರೀತಿ ಏನು, ನನ್ನ ಆದರಣೆ ಏನು, ನನ್ನ ಸಂತೈಸುವಿಕೆಯನ್ನು, ನಾನು ಅವರನ್ನು ಹೇಗೆ ಗೌರವಿಸ್ತೇನೆ, ಹೇಗೆ ಟ್ರೀಟ್ ಮಾಡ್ತೇನೆ, ಅವರನ್ನು ಹೇಗೆ ನೋಡ್ಕೊಳ್ತೇನೆ, ಅದೆಲ್ಲವೂ ನನ್ನ ತಂದೆಗೆ ಗೊತ್ತಿದೆ. ಹಲ್ಲೆಲೂಯಾ. ನೋಡಿ, ನನ್ನ ತಂದೆ ಜೊತೆಲೇ ನಾನು ಮಲಗ್ತೇನೆ. ಪ್ರೈಸ್ ಗಾಡ್. ಯಾಕೆ? ಅವ್ರಿಗೆ 95 ಪ್ರಾಯ ಆಗಿದೆ. ಅವ್ರಿಗೆ ಏನು ಇರುವಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅದನ್ನ ಹೃದಯದ ಆಸೆ. ಪ್ರೈಸ್ ಗಾಡ್. ಯಾಕೆ? ಅದು ವಾಗ್ದಾನ. ತಂದೆ ತಾಯಿನ ಮಾನಿಸುವನು ಈ ಭೂಮಿ ಮೇಲೆ ಬಹುಕಾಲ ಬದುಕ್ತಾನೆ. ಮಾತ್ರವಲ್ಲ, ಈ ಭೂಮಿ ಮೇಲೆ ಅವನಿಗೆ ಮೇಲಾಗುತ್ತೆ, ಆಶೀರ್ವಾದ ಬರ್ತದೆ. ಅದಕ್ಕೆ ಮಕ್ಕಳುಗಳು ತಂದೆ ತಾಯಿ ಇದ್ರೆ ಅವ್ರ ಮಾತನ್ನು ಕೇಳಬೇಕು, ಅವ್ರಿಗೆ ವಿಧೇಯರಾಗಬೇಕು, ಅವ್ರನ್ನ ಆನರ್ ಮಾಡಬೇಕು, ಅವ್ರನ್ನ ಗೌರವಿಸಬೇಕು. ಗೌರವಿಸುವಾಗ ದೇವರು ಕೊನೆ ಮುಪ್ಪಿನ ತನಕ ದೇವರು ನಮ್ಮನ್ನು ಆಧಾರವಾಗಿರ್ತಾನೆ, ತನ್ನ ಧರ್ಮದ ಆಧಾರವಾಗಿ ಕೊಟ್ಟಿರ್ತಾನೆ. ಹಲ್ಲೆಲೂಯಾ. ನಾವು ಎಂಥ ಪರಿಸ್ಥಿತಿಯಲ್ಲೂ ಟೆನ್ಷನ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಎಷ್ಟೇ ವೀಕ್ ಆಗಿರಲಿ, ಎಷ್ಟೇ ಸಾಲ ಇರಲಿ, ಎಂಥ ರಿಪೋರ್ಟ್ಗಳು ಬರಲಿ, ಡಾಕ್ಟ್ರ್ ಏನು ಹೇಳ್ತಾ ಇರಲಿ, ಯಾರು ನಿಮ್ಮ ಬಗ್ಗೆ ಏನು ಹೇಳ್ತಾ ಇರಲಿ, ಆದರೆ ಅವರು ಏನು ಹೇಳ್ತಾರೆ ಅದೇ ನಮಗೆ ವೆರಿ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಯಾರೋ ಏನು ನಿಮ್ಮ ಪರಿಸ್ಥಿತಿ ನೋಡಿ ಯಾರು ಏನು ಹೇಳ್ತಾರೆ ಅಂತ ನೀವು ಚಿಂತಿಸಬೇಡಿ. ನೋಡಿ, ಅಲ್ಲಿ ಯಾವ್ಯಾವ ಮಗಳು ಸತ್ತೋಗಿದ್ದನ್ನು ನೋಡಿ ಅಲ್ಲೆಲ್ಲ ಗೊಳು ಅಂತ ಅಳ್ತಾ ಇದ್ದಾರೆ, ಗೊಳು ಅಂತೇಳಿ ಕೂಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಆದರೆ ಯೇಸು ಅಲ್ಲಿ ಬಂದಾಗ ಏನು ಹೇಳ್ತಾ ಇದ್ದಾರೆ? ಯಾಕೆ ಗದ್ದಲ, ಯಾಕೆ ಹೇಳ್ತಾ ಇದ್ರಿ, ಯಾಕೆ ಗೋಳಾಡ್ತಾರೆ? ಮಗಳು ಸತ್ತಿಲ್ಲ, ಮಗಳು ಸತ್ತಿದ್ದಾಳೆ. ಅದು ಯೇಸು ಏನು ಹೇಳ್ತಾರೆ? ಮಗಳು ಸತ್ತಿಲ್ಲ. ಇವತ್ತು ನಾವು ಬದುಕಿದಾಗಲೂ ಹೇಳ್ತಾ ಇದ್ದೀವಿ, ಬದುಕಿದಾಗಲೂ ಕೂಡ ಸತ್ತೋದ ಅನುಭವದಲ್ಲಿ ಇರ್ತೇವೆ. ಅಯ್ಯೋ, ನನ್ನ ಕೈಲಿ ಏನೂ ಆಗಲ್ಲ, ನನ್ನ ಕೈಲಿ ಬದುಕಿರುವಾಗಲೇ ಹೇಳ್ತಾರೆ. ಇವತ್ತು ಅನೇಕ ನೋಡಿ ಬದುಕಿರುವಾಗಲೇ ಹೇಳ್ತಾರೆ, ನಾನು ಸತ್ತೋಗ್ತೀನಿ, ನಾನು ಸೂಸೈಡ್ ಮಾಡ್ಕೊಳ್ತೀನಿ, ನಾನು ಪಾಯ್ಸನ್ ಕುಡ್ಕೊಳ್ತೀನಿ, ನಾನು ಅದು ಕುಡ್ಕೊಳ್ತೀನಿ, ನಾನು ಅಲ್ಲೋಗಿ ಬೀಳ್ತೀನಿ, ಇಲ್ಲೋಗಿ ಬೀಳ್ತೀನಿ. ನೋ, ನಮ್ಮ ಪ್ರಾಣವನ್ನು ಕಾಯುವಂಥ ಒಬ್ಬ ದೇವರಿದ್ದಾನೆ, ನನ್ನ ರಕ್ಷಿಸುವವನೊಬ್ಬ ಇದ್ದಾನೆ. ನಾನು ಸಾಯಬೇಕಾದ ಜಾಗ ನಮಗಾಗಿ ಸತ್ತಂತ ಯೇಸು ಇದ್ದಾನೆ. ನನ್ನ ಶಾಪ ಪಾಪ ನಾನು ಹೊರಬೇಕಾದ ನನಗಾಗಿ ಒತ್ತಾತನ ಒಬ್ಬ ಇದ್ದಾನೆ. ಯಾಕೆ? ಬಡವರಾಗಿರೋ ನಾವು ಐಶ್ವರ್ಯವಂತರಾಗಬೇಕಂತೇಳಿ ನನಗೊಬ್ಬ ಬಡವನಾಗಿದ್ದಾನೆ. ಮತ್ತೆ ಯಾಕೆ ನಾನು ಸಾಯಬೇಕು? ಹಲ್ಲೆಲೂಯಾ. ನಾನು ಹೇಳಿದ ಎಂಥ ಪರಿಸ್ಥಿತಿ, ಎಂಥ ಸಮಯದಲ್ಲೂ ಯಾರ ವಿಷಯದಲ್ಲಿ ಕೂಡ ಅದನ್ನು ತಲೆ ಕೆಳಕಾಗಿ ರೂಪಿಸಿ ನಿಮ್ಮನ್ನು ಮೇಲೆತ್ತಕ್ಕೆ ದೇವರು ಶಕ್ತನಾಗಿದ್ದಾನೆ. ನಂಬುವಾಗ ದೇವರು ನಮ್ಮನ್ನು ಆ ರೀತಿ ಮಾಡ್ತಾರೆ. ನಂಬದೇ ಹೋದರೆ ನಮ್ಮ ಜೀವಿತ ನಷ್ಟ ಆಗೋಗುತ್ತೆ. ಕೊನೆ ಮುಪ್ಪಿನ ತನಕ ಆಧಾರವಾಗಿರ್ತಾನೆ. ನೋಡಿ, ಅಲ್ಲಿ ಯೇಸು ಹೇಳ್ತಾರೆ, ಬಂದು ಆ ಯಾಯರನ ಮನೆಗೆ ಬಂದು ಹೇಳ್ತಾರೆ, ಅದೇ ಸಭಾಮಂದಿರ ಅಧಿಕಾರ ಮನೆಗೆ ಓದಿ, ಮಾರ್ಕ್ 5:36. ಅವರು ಆಡಿದ ಮಾತನ್ನು ನೋಡಿ, ಅಲ್ಲಿ ಸತ್ವದಂಥ ಮಗಳ ಹತ್ರ ಅನೇಕರು ಇರ್ತಾರೆ. ಆದರೆ ಆ ಯೇಸುವಿನ ಬಳಿಗೆ ಆ ಸತ್ತೋದವಳ ಕಡೆಯವರು ಬರ್ತಾರೆ. ಬಂದು ಹೇಳ್ತಾರೆ ತಂದೆಗೆ, ನಿನ್ನ ಮಗಳು ತೀರಿ ಹೋದಳು, ನಿನ್ನ ಮಗಳು ಯಾಕೆ ಗುರುವಿಗೆ ತೊಂದರೆ ಕೊಡೋದು, ಬಾ ಸುಮ್ಮನೆ ಹೋಗ್ಬಿಡೋಣ. ಪ್ರೈಸ್ ಗಾಡ್. ಅವರಿಗೆ ಅಲ್ಲಿ ವಾಕ್ಯ ಹೇಳ್ತದೆ, ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ. 36ನೇ ವಾಕ್ಯ ಹೇಳ್ತದೆ ನೋಡಿ, 35ರಲ್ಲಿ ಹೇಳ್ತಾ ಇದೆ, ಆತ ನೀನು ಮಾತಾಡ್ತಿರುವಲ್ಲಿ ಸಭಾಮಂದಿರ ಅಧಿಕಾರಿಯ ಕಡೆಯವರು ಬಂದು ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರ ಅಧಿಕಾರಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. 37ನೇ ವಾಕ್ಯ ಹೇಳ್ತದೆ, ಮತ್ತು ಆತನು ಪೇತ್ರ, ಯಾಕೋಬನ ತಮ್ಮ ಯೋಹನ ಇವರನ್ನೇ ಹೊರತು ಬೇರೆ ಯಾರನ್ನೂ ತನ್ನೊಂದಿಗೆ ಬರಗೊಡಿರಲಿಲ್ಲ. ಅವರು ಆ ಸಭಾಮಂದಿರ ಅಧಿಕಾರಿಯ ಮನೆಗೆ ಬಂದಾಗ ಆತ ನೋಡಿ, ಯೇಸು ಸ್ವಾಮಿ ಎಲ್ಲ ಶಿಷ್ಯರೆಲ್ಲ ಆ ಮನೆಗೆ ಬಂದಾಗ ಗದ್ದಲವನ್ನು
ಕೆಲವರು ಬಹಳ ಅಳುವುದನ್ನು ಗೋಳೋದನ್ನು ಕಂಡನು. ನೋಡಿ, ಗದ್ದಲ ಮಾಡ್ತಾರೆ, ಅಳ್ತಾರೆ, ಕೂಗ್ತಾ ಇದ್ದಾರೆ, ವೇದನೆ ಎಲ್ಲ ಏನು ಮಾಡ್ತಾರೆ. ಅದನ್ನು ಯೇಸು ನೋಡ್ತಾರೆ. ಯೇಸು ನೋಡಿ ಹೇಳ್ತಾರೆ, ಏನು ಹೇಳ್ತಾರೆ, ಆತನ ಒಳಕ್ಕೆ ಹೋಗಿ, ನೀವು ಗದ್ದಲ ಮಾಡುವುದು ಅಳುವುದು ಯಾಕೆ ಸುಮ್ಮನೆ ಅಳ್ತಾ ಇದ್ದೀರಿ, ಗದ್ದಲ ಮಾಡ್ತೀರಿ? ಇವತ್ತು ನಾವು ಕೂಡ ಅಳ್ತಾ ಇದ್ದೀವಿ, ಗೋಳಾಡ್ತೀವಿ. ಯಾಕೆ? ಇವತ್ತು ಅನೇಕರು ಆತ್ಮಿಕ ಮಂಡಲಿರುವಂಥ ಮಕ್ಕಳುಗಳು ಕೂಡ ಅಳ್ತಾರೆ, ಗೋಳಾಡ್ತಾರೆ. ಯಾಕೆ? ನಮ್ಮ ಪರಿಸ್ಥಿತಿಗಳು ಹದಗೆಟ್ಟಿರ್ತದೆ. ನಮ್ಮ ಜೀವನದ ಪರಿಸ್ಥಿತಿಗಳು, ನಮ್ಮ ಜೀವಿತಗಳು ಸಾಲದಲ್ಲಿ, ಕಷ್ಟದಲ್ಲಿ, ನಮ್ಮ ನೋಡುವವರು ಯಾರಿರಲ್ಲ, ನಮಗೆ ಸಹಾಯ ಮಾಡೋರು ಯಾರಿರಲ್ಲ. ಪ್ರೈಸ್ ಗಾಡ್. ನಮಗೆ ಹೆಲ್ಪ್ ಮಾಡೋರು ಯಾರು, ನಮ್ಮನ್ನು ಹೊರತರುವವರು ಯಾರಿರಲ್ಲ. ಆ ಒಂದು ಇಕ್ಕಟ್ಟಲ್ಲಿ ಬಂದಿದ್ದಾಗ ನಾವು ಅಳುವಂಥ ಗೋಳಂತ ಸನ್ನಿವೇಶ ಇರ್ತದೆ. ಪ್ರೈಸ್ ಗಾಡ್. ಅವತ್ತು ಅಲ್ಲಿ ರಿಯಲಿಗೆ ಸತ್ತೋಗಿದ್ದಾಳೆ ಮಗಳು, ಡೂಪ್ಲಿಕೇಟಾ? ನಿಜವಾಗಿ ಸತ್ತಿದ್ದಾಳೆ. ನಿಜವಾಗಿ ಸತ್ತಿರುವಂಥ ಜಾಗದಲ್ಲಿ ಅಳುವುದನ್ನು ಕಂಡು ಯಾಕೆ ಸುಮ್ಮನೆ ಹೇಳ್ತೀರಿ, ಗೋಳಾಡ್ತಿದ್ದೀವಿ ಅವ್ರು ಕೇಳ್ತಾರೆ. ಇವತ್ತು ನಮ್ಮ ಬಳಿಯಲ್ಲಿ ಯಾರೂ ಸತ್ತಿಲ್ಲ. ನಮ್ಮ ಬಳಿ ಯಾರು, ಪರಿಸ್ಥಿತಿಗಳು ಮಾತ್ರ ಸ್ವಲ್ಪ ಹದಗೆಟ್ಟಿದೆ. ಸತ್ತು ಹೋಗಿರುವ ಜಾಗಲೇ ಬಂದು ಯಾಕೆ ಹೇಳ್ತೀರಿ, ಗೋಳಾಡ್ತ ಅಂತ ಹೇಳಿದ್ರೆ ಇವತ್ತು ನಾವೇಗಿರಬೇಕು? ನಾವು ಅದಕ್ಕಿಂತಲೂ ಸಂತೋಷವಾಗಿ ನೆಮ್ಮದಿಯಾಗಿರ್ಬೇಕಲ್ವಾ? ಆದರೆ ನಾವೇನು ಮಾಡ್ತೀವಿ, ಸತ್ತೋಗಿರುವಂಥ ಮನೆಗಿಂತ ಹೆಚ್ಚಾಗಿ ಗೋಳಾಡ್ತಾ ಇದ್ದೀವಿ, ಕಣ್ಣೀರು ಸುರಿಸ್ತಾ ಇದ್ದೀವಿ, ವೇದನೆ ಪಡ್ತಾ ಇದ್ದೀವಿ. ಪ್ರೈಸ್ ಗಾಡ್. ಯಾಕೆ ಗೊತ್ತುಂಟಾ? ಆ ದೇವರ ಮೇಲೆ ಇಟ್ಟಂಥ ನಂಬಿಕೆಯ ಕೊರತೆ, ಅನಂಬಿಕೆಯ ಕೊರತೆ, ಆ ನಿರೀಕ್ಷೆಯ ಕೊರತೆ, ಭರವಸೆಯ ಕೊರತೆ. ಆತ ಯಾರೆಂಬುದನ್ನು ಸರಿಯಾಗಿ ತಿಳ್ಕೊಳ್ಳದ ನಿಮಿತ್ತವಾಗಿ ಇವತ್ತು ನಾನು ಕಣ್ಣೀರು ಸುರಿಸಿ ಗೋಳಾಡ್ತೇನೆ. ಇಲ್ಲ, ನಾಯ್ತಾರೆ, ನಾ ನಂಬಿರೋ ದೇವರು ಯಾರಂತ ನೀನು ಸರಿಯಾಗಿ ತಿಳ್ಕೊಂಡಿದ್ರೆ ಒಂದು ತೊಟ್ಟು ನಿನ್ನ ಕಣ್ಣು ನೀರು ಬರಬಾರ್ದು. ಯಾವ ಪರಿಸ್ಥಿತಿ ಕೂಡ ನನ್ನ ದೇವರು ನೋಡಿಕೊಳ್ತಾನೆ, ನನ್ನ ದೇವರು ಮಾಡಿ ಮುಗಿಸ್ತಾನೆ, ನನ್ನ ದೇವರು ಅದ್ಭುತ ಮಾಡ್ತಾನೆ, ನನ್ನ ದೇವರು ತಪ್ಪಿಸ್ತಾನೆ, ನನ್ನ ದೇವರು ಬಿಡುಗಡೆ ಕೊಡ್ತಾನೆ, ನನ್ನ ದೇವರು ಸಾಲ ತೀರಿಸ್ತಾನೆ, ನನ್ನ ದೇವರು ನನ್ನ ಗಂಡನನ್ನು ಸರಿ ಮಾಡ್ತಾನೆ, ನನ್ನ ದೇವರು ನನ್ನ ಗುಣ ಮಾಡ್ತಾನೆ, ನನ್ನ ದೇವರು ನನ್ನ ಗರ್ಭವನ್ನು ಆಶೀರ್ವಾದ ಮಾಡ್ತಾರೆ, ನನ್ನ ದೇವರು ನನ್ನ ಗರ್ಭದಲ್ಲಿ ಒಳ್ಳೆ ಮಗು ಕೊಡ್ತಾರೆ, ನನಗೆ ಒಳ್ಳೆ ಕೆಲಸವನ್ನು ಕೊಡ್ತಾರೆ, ಒಳ್ಳೆ ಅದ್ಭುತ ಮಾಡ್ತಾನೆ, ನನ್ನ ಬಿಸ್ನೆಸ್ ಅನ್ನು ಆಶೀರ್ವಾದ ಮಾಡ್ತಾನೆ, ನನ್ನನ್ನು ಉನ್ನತಿಗೆ ತರ್ತಾರೆ, ನನ್ನನ್ನು ಎಕ್ಸಾಮ್ಗಳಲ್ಲಿ ಒಳ್ಳೆ ಫಸ್ಟ್ ರ್ಯಾಂಕ್ ಬರುವಾಗೆ ಮಾಡ್ತಾರೆ. ನಾನು ಹೇಳ್ತೇನೆ, ಆ ದೇವರ ಮೇಲೆ ನಂಬಿಕೆ ಇರಲಿ. ನಿಮ್ಮ ಪರಿಸ್ಥಿತಿ ಬರಡಾಗಿರ್ಬೋದು, ಮರುಭೂಮಿ ಅನುಭವ ಇರ್ಬೋದು, ಏನಿಲ್ಲದವರಾಗಿ ನಿರೀಕ್ಷೆಯೇ ಇಲ್ಲದ ಪರಿಸ್ಥಿತಿ ಇರ್ಬೋದು. ನಿರೀಕ್ಷೆ ಇಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬುವಾಗ ನನ್ನ ದೇವರ ಕರ ನಿಮಗಾಗಿ ಚಲಿಸುತ್ತೆ, ನನ್ನ ದೇವರ ಹಸ್ತ ನಿಮಗಾಗಿ ಚಲಿಸುತ್ತೆ. ಹಲ್ಲೆಲೂಯ. ಯಾವುದೇ ಕಾರಣಕ್ಕೂ ನೀವು ಸೋತು ಹೋಗಬಾರ್ದು, ನಂಬಿಕೆ ಬಿಡಬಾರ್ದು. ಆ ರಕ್ತ ಕುಸುಮ ಸಿರುವ ಯೇಸು ಬಳಿಗೆ ಬಂದು ನಂಬಿಕೆಯಿಂದ ಬಂದಾಗೆ ನೀವು ಬರುವಾಗ, ದೇವರು ನಿಮ್ಮ ಬಳಿಗೆ ಬಂದಾಗ ಆಕೆಗೆ ಜೀವಿತದಲ್ಲಿ ಆದ ಬಿಡುಗಡೆ, ಅದ್ಭುತಗಳ ಅತಿಶಯಗಳೇ ನಮ್ಮ ಜೀವಿತದಲ್ಲಿ ಸಂಭವಿಸುತ್ತೆ. ಆದ್ದರಿಂದ ಯಾವುದೇ ಕಾರಣ ನಂಬಿಕೆ ಕಳ್ಕೊಬೇಡಿ, ನಿರಾಶೆ ಆಗಬೇಡಿ, ಸೋತು ಹೋಗಬೇಡಿ. ನಾನು ಹೇಳ್ತೇನೆ, ಇಲ್ಲಿ ಬರುವಂಥ ಎಂಥ ನಿಮಗೆ ಮನೆ ಇಲ್ಲದೆ ಇರ್ಬೋದು, ಕೆಲಸ ಇಲ್ಲದೆ ಇರ್ಬೋದು, ಹಣ ಇಲ್ಲದೆ ಇರ್ಬೋದು, ದೇವರು ಎಲ್ಲ ವಿಷಯದಲ್ಲಿ ತನ್ನ ಕರವನ್ನು ಚಲಿಸ್ತಾರೆ. ಆತನ ಧರ್ಮದ ಬಲೆಗೆ ಚಲಿಸುವಾಗ ಇಲ್ಲದೆ ಹೋದ ಎಲ್ಲವನ್ನು ಇರುವುದಾಗಿ ಕರೀತಾರೆ, ಅಸಾಧ್ಯನ ಸಾಧನೆಯಾಗಿ ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ ದೇವರು ತರ್ತಾರೆ. ಈ ವಾಕ್ಯದ ಮೂಲಕ ದೇವರಿಗೆ ಮಹಿಮೆ ಉಂಟಾಗಲಿ, ನಿಮಗೆ ಆಶೀರ್ವಾದ ಬರಲಿ. ಆಮೇನ್. ದೇವರ ನಾಮಕ್ಕೆ ಮಹಿಮೆ.